ಮಮ್ಮರವ್ರ ವಿಶೇಷತೆಗಳಂತೂ ಅನೇಕ ಇದಾವೆ. ಮಮ್ಮ ಅಂತೂ ಸರ್ವಗುಣ ಸಂಪನ್ನ, ಸೋಲಾಕರ ಸಂಪೂರ್ಣ, ಎಲ್ಲದರಲ್ಲೂ ಸಂಪೂರ್ಣ ಆಗಿತ್ತು. ಮಮ್ಮ ಯಾರಿಗಾದ್ರೂ ಪಾಠ ಹೇಳ್ಬೇಕಂತಂದ್ರೆ, ಏನಾದ್ರೂ ಕಲಿಸ್ಕೊಡ್ಬೇಕಂತಂದ್ರೆ ಬಹಳಷ್ಟು ನಮ್ರತೆಯಿಂದ ಹೇಳ್ತಾ ಇದ್ರು. ಒಂದ್ಸರಿ ನಳಿನಿ ದೀದಿ ತಮ್ಮ ಅನುಭವದಲ್ಲಿ ಹೇಳ್ತಾ ಇದ್ರು. ನಳಿನಿ ದೀದಿ ಅವ್ರ ತಾಯಿಯವರು ಜ್ಞಾನದಲ್ಲಿ ಬಂದ್ರು, ತಂದೆಯವರು ಸಹ ಜ್ಞಾನದಲ್ಲಿದ್ರು. ಒಂದ್ಸರಿ ಮಮ್ಮಾರವರು ಬಾಂಬೆಗೆ ಬಂದಿದ್ರು. ಅವಾಗ ನಳಿನಿ ದೀದಿ ತಾಯಿಯವರು, ನೀವು ಇವತ್ತು ಮಮ್ಮ ಸೆಂಟರ್ ಬಂದಿದ್ದಾರೆ, ಅವ್ರನ್ನ ಭೇಟಿ ಆಗ್ರಿ ಅಂತ ಹೇಳಿ. ಅವಾಗ ನಳಿನಿ ದೀದಿ ಅವ್ರ ತಾಯಿ ಒಂದು ಕಂಡೀಷನ್ ಹಾಕಿದ್ರು, ನಾನು ಬರ್ತೀನಿ, ಆಗ ಅಲ್ಲಿರುವಂತ ಅಕ್ಕಂದ್ರೆ ಯಾರು ನಮ್ಗೆ ಜ್ಞಾನವನ್ನ ಹೇಳ್ಬಾರ್ದು, ನಾನು ಮಮ್ಮಗೆ ಭೇಟಿ ಆಗ್ತೀನಿ, ಮತ್ತೆ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ. ಅವ್ರ ತಾಯಿ ಖುಷಿ ಆಯ್ತು, ಅಟ್ಲೀಸ್ಟ್ ಬರ್ಲಿಕ್ಕಾದ್ರೂ ಒಪ್ಕೊಂಡ್ರಲ್ಲ ಇವ್ರು ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ರು. ಮಮ್ಮ ತಮ್ಮ ಕೋಣೆಯಲ್ಲಿ ಕೂತ್ಕೊಂಡಿದ್ರು. ನಳಿನಿ ದೀದಿ ಅವ್ರ ತಾಯಿಯವ್ರನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಮಮ್ಮರ ಬಾಜು ಕುಡಿಸಿದ್ರು. ಮಮ್ಮ ಅವ್ರಿಗೆ ದೃಶ್ಚಿನ್ನ ಒಂದು 10 ರಿಂದ 15 ನಿಮಿಷ ಅವ್ರಿಗೆ ದೃಶ್ಚಿನ್ನ ಕೊಟ್ರು. ಆ ದೃಶ್ಚಿನ್ನವರಲ್ಲಿ ಅವ್ರ ಮೈಯಲ್ಲಿ ಒಂಥರ ರೋಮಾಂಚನ. ಅವಾಗ ಮಮ್ಮ ನಾರ್ಮಲ್ ಆಗಿ ಅವ್ರಿಗೆ ಪ್ರಶ್ನೆ ವಾರ್ತಾಲಾಪ ಮಾಡ್ತಾ ಇದ್ರು, ನೀವೇನ್ ಕಲಿತಾ ಇದ್ರಿ, ಏನ್ ಮಾಡ್ತಾ ಇದ್ರಿ ಅಂತ ಹೇಳಿ. ಅವಾಗ ಹೇಳ್ತಾ ಇದ್ರು, ನಾನು ಈ ರೀತಿ ಕಲಿತಾ ಇದ್ದೀನಿ. ಆ ಸಮಯದಲ್ಲಿ ಅವ್ರಿಗೆ 12 ರಿಂದ 13 ವಯಸ್ಸಿತ್ತು. ಮಮ್ಮ ಮತ್ತೆ ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಜೀವನದ ಒಂದು ಗುರಿ ಏನಾಗಿದೆ ಅಂತ ಹೇಳಿ. ಎಲ್ಲರೂ ತಿಳ್ಕೊಂಡ್ರು, ಏನಾದ್ರು ಡಾಕ್ಟರ್ ಹೇಳ್ತಾರೆ, ಇಂಜಿನಿಯರ್ ಹೇಳ್ತಾರೆ, ಏನಾದ್ರು ಒಂದು ಹೇಳ್ಬೋದು ಅಂತ ಹೇಳಿ. ಆದ್ರೆ ನಳಿನಿ ದೀದಿ ಹೇಳಿದ್ರು, ಖಾನಾ ಪೀನಾ ಮೌಜ್ ಕರ್ನಾ. ಜೀವನದ ಒಂದು ಗುರಿ ಏನಂತಂದ್ರೆ ಖಾನಾ ಪೀನಾ ಮೌಜ್ ಕರ್ನಾ. ನಾನು ಊಟ ಮಾಡೋದು, ತಿನ್ನೋದು, ಮೌಜ್ನಲ್ಲಿ ಇರೋದು. ಅವಾಗ ಮಮ್ಮ ಮುಗುಣಗೆ ನಗ್ತಾ ಅವ್ರಿಗೆ ಏನೇನ್ ಮಮ್ಮ ತಿಳಿಸ್ಕೊಡೋದೇ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಒಂದು ಮಮ್ಮ ಕೊನೆಯಲ್ಲಿ ಒಂದು ಗೂಡು ಹಾಕಿತ್ತು. ಆ ಗೂಡಿನಲ್ಲಿ ಅವಾಗ ತಾನೇ ಒಂದು ಮರಿ ಹಾಕಿತ್ತು. ಆ ಗುಬ್ಬಿ ಆ ಒಂದು ಕಿಟಕಿಯಿಂದ ಬಂದು ಆ ಮಗುವಿಗೆ ಆಹಾರ ಕೊಡ್ಲಿಕ್ಕಾಗಿ ಬಂದಿತ್ತು. ಯಾವಾಗ ಗೂಡಿನಲ್ಲಿ ಆ ಗುಬ್ಬಿ ಕೂತ್ಕೊಳ್ತು, ಅಲ್ಲಿರುವಂತ 2 ಮರಿಗಳು ಮೇಲ್ಗಡೆ ಬಂದು ಬಾಯಿ ತೆಗಿತ್ತು. ಆ ಚುಂಚಿನಲ್ಲಿ ಏನ್ ತಾಯಿ ಗುಬ್ಬಿ ಕಾಳುಗಳನ್ನ ತಂದಿತ್ತು, ಆ ಕಾಳನ್ನ ಆ ಒಂದು ಮಕ್ಕಳ ಬಾಯಲ್ಲಿ ಹಾಕಿತು. ಅವಾಗ ಮಮ್ಮಾರವರ ಒಂದು ಗಮನ ಅಲ್ಲಿ ಹೋಯ್ತು. ಆವಾಗ ಅವ್ರು ನಳಿನಿ ದೀದಿ ಅವ್ರು ಹೇಳ್ತಿದ್ರು, ನೋಡಿದೇನ ಅಂತ ಹೇಳಿ, ಅಲ್ಲಿ ನೋಡು ಅಂತ ಹೇಳಿ. ಅವಾಗ ನಳಿನಿ ದೀದಿ ನೋಡಿದ್ರು. ಅವಾಗ ಮಮ್ಮ ಕೇಳಿದ್ರು, ಏನ್ ನೋಡಿದೀನಿ ಅದನ್ನ ಅಂತ ಹೇಳಿ. ಅವ್ರು ಹೇಳಿದ್ರು, ತಾಯಿ ತನ್ನ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ, ಅದಕ್ಕೆ ಆಹಾರವನ್ನ ಕೊಡ್ತಾ ಇದ್ದಾಳೆ ಅಂತ ಹೇಳಿ. ಅವಾಗ ಮತ್ತೆ ಮಮ್ಮ ಒಂದು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಮತ್ತೆ ನಿನಗೇನ್ ವ್ಯತ್ಯಾಸ ಇದೆ ಅಂತ ಹೇಳಿ. ಅವಾಗ ನಳಿನಿ ದೀದಿ ಹೇಳಿದ್ರು, ತಾಯಿ ಮಗುಗೆ ಜನ್ಮ ಕೊಡ್ಲು, ಸಂಭಾಲನೆ ಮಾಡಿದ್ರು, ಮತ್ತೆ ಅಷ್ಟೇ ಅಂತ ಹೇಳಿ. ಅವಾಗ ಮಮ್ಮ ಹೇಳಿದ್ರು, ಗುಬ್ಬಿ ಏನ್ ಮಾಡ್ತು, ಜನ್ಮ ಕೊಡ್ತು, ಅದಕ್ಕೆ ಸಂಭಾಲನೆ ಮಾಡ್ತು, ಮತ್ತೇನ್ ಮಾಡ್ತು, ಹಾರ್ಲಿಕ್ಕೆ ಕರ್ಕೊಂಡು ಕಲಿಸ್ಕೊಡ್ತು, ಆಮೇಲೆ ತಂದಿನ ಅದ ಗುಬ್ಬಿ ಏನ್ ಮಾಡ್ತು, ಮತ್ತೆ ತನ್ನ ಒಂದು ಸಂಸಾರವನ್ನ ಮಾಡ್ತದೆ. ಅದಕ್ಕೆ ನಿಮಗೆ ಏನ್ ವ್ಯತ್ಯಾಸ? ನಾವು ಸಹ ಈ ರೀತಿ, ತಾವು ಈ ರೀತಿ ಮಗುಗೆ ಜನ್ಮ ಕೊಟ್ರಿ, 2 ಮಗುಗೆ 4 ಮಗು ಜನ್ಮ ಕೊಟ್ರಿ, ಅವ್ರು ಸಂಭಾಲನೆ ಮಾಡಿದ್ರಿ, ಆಮೇಲೆ ನಿಮ್ ಜೀವನ ಇಲ್ಲಿಗೇನೆ ಇಷ್ಟೇನು? ಆವಾಗ ಆ ಒಂದು ಮಾತು ಅವ್ರು ನಳಿದಿದ್ದು ಹೇಳ್ತಾರೆ, ಮಮ್ಮ ಈಗ ಒಂದೇ ಒಂದು ಮಾತನ್ನ, ಆ ಮಾತಿನಿಂದ ನನ್ನ ಜೀವನ ಇಷ್ಟು ಪರಿವರ್ತನೆ ಆಯ್ತು. ಅವಾಗ್ಲಿಂದಾನೇ ಮಮ್ಮರವ್ರ ಕಡೆ ಪಾಠ ತಗೊಂಡು ಮಮ್ಮ ಇರುವವರೆಗೇನು ಏನ್ ಮಾಡಿದ್ರು, ಅವರು ಡೈಲಿ ಕ್ಲಾಸಿಗೆ ಹೋಗ್ಲಿಕ್ಕೆ ಶುರು ಮಾಡಿ. ಅವಾಗ ನಳಿನಿ ದೀದಿಯ ತಂದೆ ಹೆಸರು ಕಾಕುಬಾಯಿ ಅಂತ ಹೇಳಿ, ಅವರು ಸಹ ಬಾಬನ್ ಮಗುನೆ. ಆ ಮಮ್ಮಾರವ್ರಿಗೆ, ನಳಿನಿ ದೀದಿ ಅವ್ರಿಗೆ ಆ ಸಮಯದಲ್ಲಿ ಬಾಂಬೆದಲ್ಲಿ ಘಾಟ್ ಕೊಪ್ಪರ್ ಅಂತ ಒಂದು ಸೆಂಟ್ರು, ಅದನ್ನ ಬ್ರಹ್ಮ ಬಾಬಾ ಜೊತೆಗೆ ಅವ್ರು ಮಾತನಾಡಿ, ಅವ್ರು ಡೌರಿ ರೂಪದಲ್ಲಿ ಅದನ್ನ, ಈಗ ನಾವು ಮದುವೆ ಮಾಡಿದ ಮಕ್ಕಳಿಗೆ ಏನ್ ಮಾಡ್ತೀವಿ, ವರದಕ್ಷಿಣೆ ಕೊಡ್ತೀವಿ. ಆ ವರದಕ್ಷಿಣೆ ರೂಪದಲ್ಲಿ ನಳಿನಿ ದೀದಿ ಅವರಿಗೆ ಬ್ರಹ್ಮ ಬಾಬಾ ಜೊತೆಗೆ ವಾರ್ತಾಲಾಪ ಮಾಡಿ ಒಂದು ಸೆಂಟರ್ ಕಟ್ಕೊಟ್ರು. ಆ ಸೆಂಟರ್ಗೆ ಅವರನ್ನು ನಿಮಿತ್ತ ಮಾಡಿದ್ರು. ನಳಿನಿ ದೀದಿ ಎಷ್ಟು ಖುಷಿಯಿಂದ ಹೇಳ್ತಾರೆ, ಈ ಒಂದು ವಿಶ್ವದಲ್ಲಿ ಬ್ರಹ್ಮಬಾಬರ್, ಸಾಕಾರ ಬ್ರಹ್ಮಬಾಬರ್ ಮುಖಾಂತರ ಉದ್ಘಾಟನೆ ಆಗಿರುವಂತ ಸೆಂಟರ್ ಅಂದ್ರೆ ಘಾಟ್ ಕೊಪ್ಪರ್ ಒಂದೇ. ಇನ್ನು ಮತ್ತೆ ಈ ಒಂದು ಡ್ರಾಮಾದಲ್ಲಿ ಅದು ಯಾವುದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಯಾವಾಗ ಅವರು ಆ ಸೆಂಟರ್ದಲ್ಲಿ ಇನ್ಚಾರ್ಜ್ ಆದ್ರು, ಅವಾಗ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಮತ್ತೆ ಸೇವಾ ಕೊಡೋರಲ್ಲ. ಅವಾಗ ಮತ್ತೆ ಇವ್ರಿಗೆ ನಳಿನಿ ದೀದಿ ಕೈ ಚಾಚ್ಕೋಬೇಕಲ್ಲ, ಸೇವಾ ಹಿಂಗ್ ಕೊಡ್ಬೇಕಾದ್ರೆ ಅವ್ರಿಗದು ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಅವ್ರ ತಾಯಿಗೆ, ನೀವೇ ಅವ್ರ ಕಡೆಯಿಂದ ಸೇವಾ ಇಸ್ಕೊಡ್ರಿ, ನನ್ನ ಕೈ ಒಡ್ಡೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿ. ಆವಾಗ ಸ್ವಲ್ಪ ದಿನ ಅವ್ರ ತಾಯಿಯವರು ಬಂದವ್ರ ಕಡೆಯಿಂದ ವಿದ್ಯಾರ್ಥಿಗಳಿಂದ ಸೇವಾ ತಗೊಳ್ತಾ ಇದ್ರು. ಆ ಮಾತನ್ನ ಅವ್ರ ಮಮ್ಮಾರವ್ರ ಮುಂದೆ, ಅವ್ರ ತಾಯಿ ಮಮ್ಮವ್ರ ಮುಂದೆ ಆ ಮಾತನ್ನ ಇಟ್ರು. ಆವಾಗ ಮಮ್ಮ ಹೇಳಿದ್ರು, ಅವ್ರಿಗೆ ಹಂಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನೀವು ಎನ್ವಲಪ್ ಕೊಡ್ರಿ, ಕವರ್ ಕೊಡ್ರಿ, ಕವರ್ನಾಗ ಹಾಕಿ ಅವ್ರು ಕೊಡ್ತಾರಂತ ಹೇಳಿ. ಅದು 2-3-4 ಸರಿ ಮಾಡಿದ್ರು. ಮತ್ತೆ ನಳಿನಿ ದೀದಿಗೆ ಅದನ್ನು ಇಷ್ಟ ಆಗಲಿಲ್ಲ. ಆದ್ರೂ ಮತ್ತೆ ನಾನು ಕವರ್ ಕೊಡ್ಬೇಕಲ್ಲ, ಮತ್ತೆ ಅದು ನಾನು ಕೈಲಿಂದ ತಗೋಬೇಕು ಅಂತ ಹೇಳಿ. ಆವಾಗ ಮಮ್ಮಾರವರು ಶೈಲೇಂದ್ರ ದಾದಿ ಅಂತ ಹೇಳಿದ್ರು. ಆ ದಾದಿ ಹೇಳಿದ್ರು ಅವ್ರಿಗೆ, ನೀವು ಇದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ರಿ ಅಂತ ಹೇಳಿ. ಅವಾಗ ಶೈಲೇಂದ್ರ ದಾದಿ ನಳಿನಿ ದೀದಿ ಅವ್ರನ್ನ ಕುಂಡಿಸ್ಕೊಂಡು ಹೇಳಿದ್ರು, ಅವರೆಲ್ಲ ತಮ್ಮ ಭಾಗ್ಯವನ್ನ ಮಾಡ್ಕೊಳ್ಳಿಕ್ಕಾಗಿ ಬಂದಿದ್ದಾರೆ, ಅವ್ರು ನಿನಗಾಗಿ ಕೊಡ್ತಾ ಇಲ್ಲ, ಯಾರಿಗಾಗಿ ಕೊಡ್ತಾ ಇದಾರೆ, ಈ ಯಜ್ಞಕ್ಕಾಗಿ ಕೊಡ್ತಾ ಇದಾರೆ, ಬಾಬನ್ ಕಾರ್ಯದಲ್ಲಿ ಕೊಡ್ತಾ ಇದಾರೆ ಅಂತಂದ್ಮೇಲೆ ಆದ್ರಿಂದ ಅವ್ರದ್ದೇನಾಗುತ್ತೆ, ಭಾಗ್ಯ ಆಗ್ತದೆ.
ಆ ಭಾಗ್ಯದಿಂದ ನೀವ್ಯಾಕೆ ಅವ್ರನ್ನ ವಂಚಿತ ಮಾಡ್ತೀರಿ, ಅದಕ್ಕೆ ಯಾಕೆ ನೀವು ನಿಮಿತ್ತ ಆಗ್ತೀರಿ ಅಂತಂದಾಗ ಆವಾಗ್ಲಿಂದ ಅವರು ಆ ಸೇವೆಯನ್ನ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಮಮ್ಮ ಯಾವುದೇ ಒಂದು ಮಾತನ್ನು ಹೇಳ್ಬೇಕಂದ್ರೆ ಬಹಳಷ್ಟು ಮುಗುಳ್ನಗೆಯಿಂದ ಬಹಳ ನಮ್ರತೆಯಿಂದ ತಿಳಿಸ್ಕೊಡ್ತಾ ಇದ್ರು. ಮಮ್ಮಾರವ್ರಿಗೆ ಒಂದ್ಸರಿ ಡೆಲ್ಲಿಯಲ್ಲಿ ಅವ್ರ ಪತ್ನಿ ಒಬ್ರು ಕ್ಲಾಸಿಗೆ ಬರ್ತಾ ಇದ್ರು, ಆದ್ರೆ ಅವ್ರ ಪತಿ ಕ್ಲಾಸಿಗೆ ಬರ್ತಾ ಇಲ್ಲ. ಆ ಪತಿಯವರಿಗೆ ಒಂದು ವಿಕಾರಕ್ಕಾಗಿ ಬಹಳಷ್ಟು ತೊಂದರೆ ಕೊಡ್ತಾ ಇದ್ರು, ಹೊಡಿತಾ ಇದ್ರು, ಬಡಿತಾ ಇದ್ರು. ಒಂದ್ಸರಿ ಈ ರೀತಿ ಮಾಡಿದ್ರು ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಮತ್ತೆ ಅವ್ರ ಪರಿವಾರದಲ್ಲಿ ಹೇಳ್ಬಿಟ್ರು ಸಂಬಂಧಿಕರಿಗೆ, ಇವ್ರ ಮನೆಯಲ್ಲಿ ಮಕ್ಕಳನ್ನ ಸರಿಯಾಗಿ ನೋಡ್ತಾ ಇಲ್ಲ, ಮತ್ತೆ ನನಗೂ ಸರಿಯಾಗಿ ನೋಡ್ತಾ ಇಲ್ಲ, ಊಟಕ್ಕೆ ಉಪಚಾರಕ್ಕೆ ಕೊಡ್ತಾ ಇಲ್ಲ ಅನ್ನೋಣ ಅವ್ರಿಗೆ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಆವಾಗ ಆ ವಿಷಯ ಜಗದೀಶ್ ಬಾಯಿಗೆ ಗೊತ್ತಾಯ್ತು. ಅವರು ಏನು ಒಂದು ಮಹಿಳಾ ಕಲ್ಯಾಣ ಇಲಾಖೆ ಇರ್ತದೆ, ಮಹಿಳಾ ಒಂದು ಆಶ್ರಮ ಇರ್ತದೆ, ಆ ಮಾತೆಯನ್ನು ಅಲ್ಲಿ ಹೋಗಿ ಇಟ್ರು. ಆ ಸಮಯದಲ್ಲಿ ಮಮ್ಮ ರಜೋರಿ ಗಾರ್ಡನ್ ಅಂತ ಹೇಳಲಿದೆ, ಅಲ್ಲಿ ಬಂದಿದ್ರು. ಆ ವಿಷಯ ಜಗದೀಶ್ ಬಾಯಿ ಅವರು ಏನದು ಮಹಿಳಾ ಆಶ್ರಮ ಇತ್ತು, ಆ ಆಶ್ರಮದ ಒಂದು ಮುಖ್ಯಸ್ಥರಿಗೆ ಭೇಟ್ ಮಾಡ್ಲಿಕ್ಕೆ ಮಮ್ಮಾರವರನ್ನ ಕರ್ಕೊಂಡು ಹೋದ್ರು. ಮಮ್ಮಾರವರು ಡೆಲ್ಲಿಗೆ ಬಂದಿರುವಂತ ವಿಷಯ ಆ ಏನ್ ವ್ಯಕ್ತಿಯವರ ಪತ್ನಿಯನ್ನ ಹೊರಗಡೆ ಕಳ್ಸಿದ್ರಲ್ಲ ಅವ್ರಿಗೆ ಗೊತ್ತಾಯ್ತು. ಗೊತ್ತಾಗಿ ಅಲ್ಲಿಂದ ಅವ್ರು ಕೋಪಗೊಂಡ್ಕೊಂಡು ಸೆಂಟ್ರಿಗೆ ಬಂದ್ರು. ಆ ಸೆಂಟರ್ದಲ್ಲಿ ಕೇವಲ ಬೆಕ್ಕಂದಷ್ಟೇ ಇದ್ರು. ಜಗದೀಶ್ ಬಾಯಿ ಮತ್ತು ಮಮ್ಮ ಅಲ್ಲಿ ಆಶ್ರಮಕ್ಕೆ ಹೋಗಿದ್ರು. ಆ ಆಶ್ರಮಕ್ಕೆ ಬಂದವ್ರು ಏನ್ ಮಾಡಿದ್ರು, ಅಲ್ಲೆಲ್ಲ ಸಾಮಾನ್ಯಕ್ಕೆ ಹಾಕೋದು, ಕುರ್ಚಿ ಒಗಿದ್ರು, ಎಲ್ಲ ತಮ್ಮ ಏನೋ ಒಂದು ಶಕ್ತಿ ಪ್ರದರ್ಶನ ಇತ್ತು, ಅದನ್ನೆಲ್ಲ ತೋರಿಸಕ್ಕೆ ಶುರು ಮಾಡಿದ್ರು. ಹೇಳಿದ್ರು ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಹೇಳಿ. ನಂತರ ಏನ್ ಮಮ್ಮ ಬಂದಲ್ಲಿ ಮೇಲ್ಗಡೆ ರೂಮ್ನಲ್ಲಿ ಕೂತ್ಕೊಂಡಿದ್ರು. ಆವಾಗ ಮೂರನೇ ಫ್ಲೋರ್ನಲ್ಲಿ ಮಮ್ಮ ಇದ್ರು. 1ನೇ ಫ್ಲೋರ್ನಲ್ಲಿ ನೋಡಿದ್ರು, ಅಲ್ಲಿನೂ ಮಮ್ಮ ಕಾಣಿಸಿಲ್ಲ, ಎಲ್ಲಿದ್ರ ಅಂತ ಮತ್ತೆ ಕೋಪದಿಂದ ಕೇಳ್ತಾ ಇದ್ರು. ಮತ್ತೆ 2ನೇ ಫ್ಲೋರಿಗೆ ಹೋಗಿದ್ರು, ಅಲ್ಲೂ ಸಿಗ್ಲಿಲ್ಲ. ಕೊನೆಗೆ ಏನ್ ಮಮ್ಮ ಮೇಲ್ಗಡೆ ಒಂದು ಚಾಪಿ ಹಾಸಿ ಒಂದು ಚೇರ್ ಇತ್ತು, ಆ ಮಮ್ಮ ಕೆಳಗಡೆ ಚಾಪಿ ಮೇಲೆ ಕೂತ್ಕೊಂಡಿದ್ರು, ಚೇರ್ ಖಾಲಿತ್ತು. ಯಾವಾಗ ಆ ವ್ಯಕ್ತಿ ಒಂದು ಬಾಗಿಲಿನಲ್ಲಿ ಎಂಟ್ರ್ ಆದ್ರು, ಆ ಮಮ್ಮ ಅಂದ್ರು ಆವೋ ಬಚ್ಚೆ ಕೈಸೆ ಆನ ಹುವಾ, ಹೆಂಗಿದೆ ಆರಾಮಿದ್ಯಾ, ಬಂದ್ ಇಲ್ಲಿ ಮೇಲೆ ಚೇರ್ ಮೇಲೆ ಕೂತ್ಕೊ ಅಂತೇಳಿ. ಮಮ್ಮ ಆವೋ ಬಚ್ಚ ಅಂತ ಏನಂದ್ರಲ್ಲ, ಅವ್ರು ಅಲ್ಲಿಂದ ಏನಾದ್ರು ಪಾನಿ ಅಂತ ಹೇಳ್ತಾರೆ, ನೀರ್ ತಣ್ಣಗಾಗ್ಬಿಟ್ರು. ಅವಾಗ ಅವ್ರು ಹೇಳಿದ್ರು, ಇಷ್ಟು ಏನ್ ಕೋಪದಿಂದ ಬಂದಿರೋ ರೆಸ್ಟ್, ಯಾಕಂದ್ರೆ ನನ್ನ ಪತ್ನಿ ಇಲ್ಲಿ ಬರೋದ್ರಿಂದ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ ಮನೆಗಂತೆ ಅವ್ರು ಕೇಳ್ಬೇಕಂತ ಬಂದಿದ್ರು. ಆ ಮಾತನ್ನ ಕೇಳಿ ಅವ್ರ ಮಮ್ಮ ಹೇಳಿದ್ರಲ್ಲ, ಮಮ್ಮ ನಾನು ಇಲ್ಲೇ ಕೆಳಗಡೆ ಕೂತ್ಕೊಳ್ತೀನಿ ಅಂತೇಳಿ. ಅವಾಗ ಮಮ್ಮ ಹೇಳಿದ್ರು, ಇಲ್ಲ ನೀವು ಚೇರ್ ಮೇಲೆ ಕೂತ್ಕೊ ಅಂತ ಹೇಳಿ. ಆ ವ್ಯಕ್ತಿ ಯಾವಾಗ ಚೇರ್ ಮೇಲೆ ಕೂತ್ಕೊಂಡ್ರು, ಮಮ್ಮ ಅವ್ರಿಗೆ ಅರ್ಧ ಗಂಟೆವರೆಗೆ ದೃಷ್ಟಿ ಕೊಟ್ರು. ಯಾವಾಗ ಆ ದೃಷ್ಟಿ ಆ ವ್ಯಕ್ತಿಯ ಒಂದು ಶರೀರದಲ್ಲಿ ಹೋಗ್ತು, ಅವಾಗ ಅವ್ರೇನಾದ್ರು ಸಂಪೂರ್ಣ ಶಾಂತ ಆದ್ರು. ಅವಾಗ ಮಮ್ಮ ಕೇಳಿದ್ರು, ನೀವೇನ್ ಹೇಳಿಕ್ ಬಂದಿದ್ರಿ ಹೇಳ್ರಿ ಅಂತ ಹೇಳಿ. ಅವ್ರು ಏನ್ ಹೇಳ್ಬೇಕು ಬಂದಿದ್ರು, ಏನ್ ಕೇಳಬೇಕಂತ ಬಂದಿದ್ರು, ಅದನ್ನೆಲ್ಲ ಮರೆತು ಬಿಟ್ರು. ಅಂದ್ರೆ ಮಮ್ಮ ಯಾರು ಎಷ್ಟು ಕೋಪದಿಂದ ಬಂದ್ರು ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ, ಅಷ್ಟೇ ಒಂದು ತಮ್ಮ ದೃಷ್ಟಿಯಿಂದ ವೃತ್ತಿಯಿಂದ ಆ ವಾತಾವರಣ, ಯಾಕಂದ್ರೆ ಆ ರೂಮಿನ ವಾತಾವರಣ ಅಷ್ಟು ಶಾಂತವಿತ್ತು. ಆ ವಾತಾವರಣದಿಂದ ಆ ವ್ಯಕ್ತಿ ಪೂರ್ಣ ಏನಾದ್ರೂ ಶಾಂತ ಆದ್ರು. ಆವಾಗ ಅವರು ಸಹ ತಮ್ಮ ಪತ್ನಿಗೆ ಒಂದು ಸಹಯೋಗ ಕೊಟ್ಟು ತಾವು ಆ ಬಾಬನ್ ಮಗುವಾಗಿ ಆ ಜ್ಞಾನದಲ್ಲಿ ನಡೀತಾ ಇದ್ರು. ಅಂದ್ರೆ ಮಮ್ಮ ಎಲ್ಲರಿಗೂ ಸಹ ಪಾಠ ಕಲಿಸ್ಕೊಡ್ಬೇಕಂತಂದ್ರೆ ತಮ್ಮ ಒಂದು ಪ್ರಾಕ್ಟಿಕಲ್ದಿಂದ, ತಮ್ಮ ಪ್ರಾಕ್ಟಿಕಲ್ ಜೀವನದಿಂದ ಅಷ್ಟೇ ವಿನಮ್ರವಾಗಿ ಎಲ್ಲವನ್ನ ತಿಳಿಸ್ಕೊಡ್ತಾ ಇದ್ರು. ನಾವು ಸಹ ಯಾವುದೇ ಒಂದು ಸಮಸ್ಯೆ ಬಂತಂದ್ರೆ ಮಮ್ಮ ನಿರ್ಬಿಡರವಾಗಿ ಹೇಳ್ತಾ ಇದ್ರು, ಯಾವುದಕ್ಕೂ ಭಯ ಪಡ್ತಾ ಇರಲಿಲ್ಲ. ಎಲ್ಲವನ್ನ ಡ್ರಾಮಾ ಮೇಲೆ, ಯಾಕಂದ್ರೆ ಮಮ್ಮಗೆ ಡ್ರಾಮಾ ಮೇಲೆ ಬಹಳಷ್ಟು ನಿಶ್ಚಯ ಇತ್ತು. ಓಂ ಶಾಂತಿ.